ಆನ್ಲೈನ್ ಬಿಸ್ನೆಸ್ ಅಂದ್ರೆ ಸ್ಕ್ಯಾಮ್. ಸೊ ನನಗೂ ಕೂಡ ಇದೇ ಒಂದು ಯೋಚನೆ ಇತ್ತು. ಸೊ ನಾನು ಈ ಬಿಸ್ನೆಸ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮೊದಲು, ಯಾಕಂತ ಹೇಳಿದ್ರೆ ಇವಾಗಿನ ಪ್ರಾಕ್ಟಿಕಲ್ ಥಿಂಕಿಂಗ್ ಮಾಡಿದ್ರೆ ನಾವು ಎಷ್ಟೋ ಡಿಗ್ರಿ ತಗೊಂಡ್ಬಿಟ್ಟು ಏನೇನೋ ಕಷ್ಟಪಟ್ಟು ನಾವು ಒಂದು ಕೆಲಸ ತಗೊಳ್ತೀವಿ. ಅಷ್ಟು ಕೆಲಸಗಳನ್ನು ಮಾಡಿದ್ರು ಕೂಡ ನಮ್ಗೆ ತಿಂಗಳಿಗಿಂತ 10,000 20,000 ರೂಪಾಯಿ ಅರ್ನಿಂಗ್ಸ್ ಅನ್ನೋದು ಮಾಡ್ಬೋದು. ಬಟ್ ಇಲ್ಲಿ ನಾನು ನೋಡ್ತಾ ಇರೋ ಹಾಗೆ ಒಂದು ಸ್ಮಾರ್ಟ್ ಫೋನ್ ಅನ್ನು ಯೂಸ್ ಮಾಡ್ಕೊಂಡು ಒಂದು ಸಣ್ಣ ಮಕ್ಕಳು 20,000 30,000 ಡೈಲಿ ಅರ್ನಿಂಗ್ಸ್ ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಸ್ಟೇಟಸ್ ಮತ್ತೆ ಸ್ಟೋರೀಸ್ ಆಗ್ತಾ ಇದೆ. ಸೊ ನನಗೂ ಕೂಡ ಒಂದು ಕ್ಯೂರಿಯಾಸಿಟಿ ಬಂತು, ಡೆಫಿನೆಟ್ಲಿ ನಾನು ಮಾಡೋಣ ಅಂತ ಹೇಳಿ ಟ್ರೈ ಮಾಡ್ತಾ ಹೋದೆ. ಸೊ ಟ್ರೈ ಮಾಡಿದಾಗ ನನಗೆ ನಿಜ ಬಿಲೀವ್ ಮಾಡಕ್ಕೆ ಆಗ್ತಲ್ಲ. ಯಾಕಂತ ಹೇಳಿದ್ರೆ ಐ ಕ್ರಿಯೇಟೆಡ್ ಅರೌಂಡ್ 30 lakhs rupees ಇನ್ 1 year ಅಂತ ಹೇಳ್ಬೋದು. ಸೊ ಅದನ್ನ ನಾನು ತೋರಿಸ್ಕೊ ಬರ್ತೀನಿ. ಇವತ್ತಿನ ಒಂದು ಸಿಂಗಲ್ ಡೇ ನನ್ನ ಅರ್ನಿಂಗ್ಸ್ ಎಷ್ಟಾಗಿದೆ ಅಂತ ಹೇಳ್ಬೋದು. ಸೊ ಇವತ್ತಿನ ಒಂದು ಸಿಂಗಲ್ ಡೇ ಅರ್ನಿಂಗ್ಸ್ ನೋಡ್ರೆ ನೀವು ಖಂಡಿತ ಬಿಲೀವ್ ಮಾಡಲ್ಲ. ಯಾಕಂತ ಹೇಳಿದ್ರೆ ಸಿಂಗಲ್ ಡೇಲಿ ನಾನು ಕ್ರಿಯೇಟ್ ಮಾಡಿರುವಂತ ಇನ್ಕಮ್ ಇದರಲ್ಲಿ 10,000 rupees. ಹಾಗೆ ಲಾಸ್ಟ್ 7 days ಅರ್ನಿಂಗ್ಸ್ 30,000 rupees. ಲಾಸ್ಟ್ 30 days ಅರ್ನಿಂಗ್ಸ್ 2,16,800. ಹಾಗೆ ಆಲ್ ಟೈಮ್ ಅರ್ನಿಂಗ್ಸ್ ನೋಡ್ತಿದ್ದೀರಾ 30 lakhs ವರೆಗೂ ನಾನು ಅರ್ನಿಂಗ್ಸ್ ಅನ್ನು ಕ್ರಿಯೇಟ್ ಮಾಡಿದ್ದೀನಿ. ಅದು ಕೂಡ ಯೂಸಿಂಗ್ ಇದೇ ಒಂದು ಸ್ಮಾರ್ಟ್ ಫೋನ್ ಇಂದ. ಸೊ ನೋಡಿದ್ರಲ್ಲ ನನ್ನ ಟೋಟಲ್ ಅರ್ನಿಂಗ್ ಸಿಂಗಲ್ ಡೇಗೆ ಎಷ್ಟು ಕ್ರಿಯೇಟ್ ಮಾಡ್ತಿದ್ದೀನಿ ಅಂತ ಹೇಳಿ. ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಗಳು, ಫ್ರೀ ವೆಬಿನಾರ್ ಆಗಿರ್ಬೋದು, ಪ್ರತಿಯೊಂದು ಕೂಡ ಈ ರೀಲ್ ನನ್ನ DM ಅಲ್ಲಿ ಡೈರೆಕ್ಟ್ ಆಗಿ ಶೇರ್ ಮಾಡೋದ್ರಿಂದ, ಹಾಗೆ ನಾನು ಕೊಟ್ಟಿರುವಂತ ವಾಟ್ಸ್ಆಪ್ ನಂಬರ್ಗೆ ಸೊ ನೀವು ಮೆಸೇಜ್ ಮಾಡೋದ್ರಿಂದ ಖಂಡಿತ ನಿಮಗೆ ಡೀಟೇಲ್ಸ್ ಗಳನ್ನ ನಾನು ಹೇಳಿಕೊಡ್ತೇನೆ. ಅಂಡ್ ವಂಡರ್ಫುಲ್ ಅರ್ನಿಂಗ್ ಸ್ಟ್ರಾಟಜಿಗಳು ನನ್ನ ಸ್ಟೂಡೆಂಟ್ಸ್ ಹೇಗೆ ಕ್ರಿಯೇಟ್ ಮಾಡ್ತಿದ್ರು ಅಂತ ಹೇಳಿ ನಿಮಗೆ ಪ್ರತಿಯೊಂದು ಕೂಡ ಹೈಲೈಟ್ಸ್ ಅಲ್ಲಿ ಕ್ರಿಯೇಟ್ ಆಗಿದೆ. ಸೊ ಪ್ರತಿಯೊಂದು ಕೂಡ ನೀಟಾಗಿ ನೋಡ್ಕೊಂಡು